ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ನಾವು ಭಾಗ 1 ನೋಡಿದ್ವಿ. ಇವತ್ತು ಭಾಗ 2. ಭಾಗ 2ರಲ್ಲಿ ಅಥವಾ ಪಾರ್ಟ್ ಬಿ ನಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್. ಹಣ ಮತ್ತು ಬ್ಯಾಂಕಿಂಗ್ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಈ ಹಣ ಮತ್ತು ಬ್ಯಾಂಕಿಂಗ್ ನಲ್ಲಿ ನಾವು ಕಳೆದ ತರಗತಿಯಲ್ಲಿ ಹಣ ಅಂದ್ರೇನು, ಹಣದ ಕಾರ್ಯಗಳೇನು, ಹಾಗೆಯೇ ಹಣದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಸಂಗತಿಗಳೇನು, ಅದರಲ್ಲಿ ಹಣದ ಉಗಮಕ್ಕೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿಯಲ್ಲಿನ ದೋಷಗಳು ಯಾವ್ಯಾವು, ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ದಿನ ನಾವು ಈ ಹಣಕ್ಕೆ ಬೇಡಿಕೆ ಯಾಕೆ ಬರುತ್ತದೆ, ಹಣದ ಬೇಡಿಕೆ, ಡಿಮಾಂಡ್ ಫಾರ್ ಮನಿ ಅಂತ ಹೇಳ್ತೇವೆ. ಹಣದ ಬೇಡಿಕೆ ಡಿಮಾಂಡ್ ಫಾರ್ ಮನಿ. ಹಣದ ಬೇಡಿಕೆ ಅಂತ ಹೇಳಿದ್ರೆ ಹಣವನ್ನು ಬಯಸೋದು ಅಂತ. ಜನರು ಯಾಕೆ ಹಣವನ್ನು ಬಯಸ್ತಾರೆ, ಜನರಿಗೆ ಯಾಕೆ ಹಣದ ಅವಶ್ಯಕತೆ ಇದೆ, ಇದನ್ನ ನಾವು ಹಣದ ಬೇಡಿಕೆ ಅನ್ನೋ ವಿಚಾರದಲ್ಲಿ ಚರ್ಚೆ ಮಾಡ್ತೀವಿ. ಹಾಗಾಗಿ ಹಣದ ಬೇಡಿಕೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳ ಬಯಸುವ ಹಣದ ಪ್ರಮಾಣವನ್ನ ಹಣದ ಬೇಡಿಕೆ ಅಂತ ಹೇಳಿ ಕರಿತೀವಿ. ಹಣದ ಬೇಡಿಕೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳ ಬಯಸುವ ಹಣದ ಪ್ರಮಾಣವನ್ನ ಹಣದ ಬೇಡಿಕೆ ಅಂತೇಳಿ ಕರಿತೀವಿ. ಹಣದ ಬೇಡಿಕೆ ಅಂತ ಹೇಳಿದ್ರೇನೋ ಜನರು ತಮ್ಮ ಬಳಿ ಹಣವನ್ನ ಇಟ್ಕೊಳ್ಳೋದು ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಜನರು ತಮ್ಮ ಬಳಿ ಹಣವನ್ನ ಇಟ್ಟುಕೊಳ್ಳಲು ಬಯಸುವಂತಹ ನಗದು ಹಣದ ಪ್ರಮಾಣವನ್ನ ಹಣದ ಬೇಡಿಕೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಜನರು ಯಾಕೆ ಹಣವನ್ನು ತಮ್ಮ ಬಳಿ ಇಟ್ಕೊಳ್ತಾರೆ, ಯಾಕೆ ವೈ ಜನರು ಯಾಕೆ ತಮ್ಮ ಬಳಿ ಹಣವನ್ನು ಇಟ್ಕೊಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಮೊದಲನೇ ಕಾರಣ, ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಜನರು ತಮ್ಮ ಬಳಿ ಹಣವನ್ನು ಇಟ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಹಣ ಒಂದು ವಿನಿಮಯ ಮಾಧ್ಯಮ ಆಗಿದೆ. ಹಾಗಾಗಿ ಜನರು ತಮ್ಮ ಬಳಿ ಹಣವನ್ನು ಇಟ್ಟುಕೊಳ್ತಾರೆ. ಅದು ಎರಡನೇದಿರ್ತಕ್ಕಂಥದ್ದು, ಅದು ದ್ರವ್ಯತ್ವವನ್ನು ಹೊಂದಿದೆ. ಹಣ ಅಂತಕ್ಕಂಥದ್ದು ದ್ರವ್ಯತ್ವವನ್ನು ಹೊಂದಿದೆ. ಹಾಗೆಯೇ ಮೂರನೇದಿರ್ತಕ್ಕಂಥದ್ದು ಇದು ವ್ಯವಹಾರ ಅಂದ್ರೆ ಸದಾವಕಾಶ ವೆಚ್ಚವನ್ನು ಹೊಂದಿದೆ. ಹಾಗೆಯೇ ಸರಕು ಸೇವೆಗಳ ಅಥವಾ ವ್ಯವಹಾರದ ಉದ್ದೇಶದಿಂದ ಹಾಗೆಯೇ ಲಾಭ ಗಳಿಸುವ ಉದ್ದೇಶದಿಂದ, ಹೀಗೆ ವಿವಿಧ ಉದ್ದೇಶಗಳಿಗಾಗಿ ಹಣವನ್ನು ಜನರು ತಮ್ಮ ಬಳಿ ಇಟ್ಕೊಳ್ತಾರೆ. ಜನರು ತಮ್ಮ ಬಳಿ ಹಣವನ್ನು ಯಾಕೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಹಣ ಒಂದು ವಿನಿಮಯ ಮಾಧ್ಯಮ. ಹಾಗಾಗಿ ಜನರು ಇಟ್ಕೊಳ್ತಾರೆ. ಹಣದಿಂದ ಸರಕುಗಳನ್ನ ಕೊಂಡ್ಕೊಳ್ಬಹುದು, ಸರಕುಗಳನ್ನ ಮಾರಾಟ ಮಾಡಬಹುದು. ಹಾಗಾಗಿ ಹಣ ಜನರಿಗೆ ಅವಶ್ಯಕವಾಗಿ ಬೇಕಾಗುತ್ತೆ. ಹಾಗೆಯೇ ಹಣ ದ್ರವ್ಯತ್ವವನ್ನು ಹೊಂದಿದೆ. ಇದು ಲಿಕ್ವಿಡಿಟಿ. ಯಾಕಂತ ಹೇಳಿದ್ರೆ ದ್ರವ್ಯತ್ವ ಅಂತ ಹೇಳಿದ್ರೆ ಹಣದಿಂದ ನಾವು ಯಾವುದೇ ವಸ್ತುಗಳಿಗೆ
ಪರಿವರ್ತನೆ ಮಾಡ್ಕೊಂಡು ಹಣದಿಂದ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬಹುದು. ತತ್ಕ್ಷಣನೇ ಹಣವನ್ನ ಕೊಟ್ಟು ನಾವು ತಕ್ಷಣನೇ ಯಾವುದಾದ್ರೂ ವಸ್ತುವನ್ನ ಕೊಂಡ್ಕೊಳ್ಬಹುದು ಅಥವಾ ಯಾವುದೇ ವಸ್ತುಗಳನ್ನ ಹಣಕ್ಕೆ ಮಾರಾಟ ಮಾಡಬಹುದು. ಮಾರಾಟ ಮಾಡೋದಕ್ಕೂ ಸುಲಭ ಆಗುತ್ತೆ. ಹಾಗೇನೆ ಹಣ ಸರ್ವರಿಂದಲೂ ಸ್ವೀಕೃತವಾಗಿರುತ್ತದೆ. ಹಾಗಾಗಿ ಅದು ಹೆಚ್ಚು ದ್ರವ್ಯತ್ವವನ್ನು ಹೊಂದಿದೆ. ನಾವು ಅದೇ ಒಂದು ಚೆಕ್ ಅನ್ನ ಕೊಟ್ರೆ ಒಬ್ಬ ವ್ಯಕ್ತಿ ಅದನ್ನು ನಿರಾಕರಿಸಬಹುದು. ಚೆಕ್ ಅನ್ನ ಅಥವಾ ಡಿಡಿಯನ್ನ ಅಥವಾ ಇನ್ಯಾವುದೋ ರೂಪದಲ್ಲಿ ಹಣವನ್ನು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ನಿರಾಕರಿಸಬಹುದು. ಆದರೆ ಕರೆನ್ಸಿ ನೋಟುಗಳನ್ನ ಎಲ್ಲರೂ ಸಹ ಸ್ವೀಕರಿಸ್ತಾರೆ. ಯಾಕಂತ ಹೇಳಿದ್ರೆ ಅದು ಹೆಚ್ಚು ದ್ರವ್ಯತ್ವವನ್ನ ಹೊಂದಿರುತ್ತದೆ. ಹಾಗಾಗಿ ಜನರು ತಮ್ಮ ಬಳಿ ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಹಾಗೆಯೇ ಹಣ ಒಂದು ಸದಾವಕಾಶ ವೆಚ್ಚದ ಸಾಧನವಾಗಿದೆ. ಹಣ ಅಂತಕ್ಕಂಥದ್ದು ಸದಾವಕಾಶ ವೆಚ್ಚದ ಸಾಧನವಾಗಿರೋದ್ರಿಂದ ಹಣವನ್ನ ಇಟ್ಕೊಳ್ತಾರೆ. ಅಂದ್ರೆ ಸದಾವಕಾಶ ಅಂತ ಹೇಳಿದ್ರೆ ಹಣದ ಬಳಕೆ ಒಂದೇ ಉದ್ದೇಶಕ್ಕೆ ಅದು ಸೀಮಿತ ಆಗಿಲ್ಲ, ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದು. ಹಣ ಅಂತಕ್ಕಂಥದ್ದು ಒಂದು ಸಂಪನ್ಮೂಲ. ಆ ಹಣವನ್ನ ವಿವಿಧ ಉದ್ದೇಶಗಳಿಗೆ ನಾವು ಬಳಸಬಹುದು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಹತ್ರ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಹತ್ರ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಆ 100 ರೂಪಾಯಿಯಿಂದ ವಿವಿಧ ಉದ್ದೇಶಗಳನ್ನ ಈಡೇರಿಸ್ಕೊಬಹುದು. 100 ರೂಪಾಯಿನ ಬಳಸ್ಬಿಟ್ಟು ಏನ್ ತಗೊಬಹುದು? ಒಂದು ಪುಸ್ತಕವನ್ನು ತಗೊಳ್ಬಹುದು ಅಥವಾ ಒಂದು ಎಕ್ಸಸೈಸ್ ಅನ್ನ ತಗೊಬಹುದು. ಅದೇ 100 ರೂಪಾಯಿನಲ್ಲಿ ಅವನು ಹಸಿವಾಗಿದ್ರೆ ಊಟವನ್ನು ಮಾಡಬಹುದು. ಎರಡನ್ನೂ ಮಾಡಬೇಕು ಅಂತ ಹೇಳಿದ್ರೆ ಹಾಗೇನೆ ಒಂದು ಜೊತೆ ಚಪ್ಪಲಿಯನ್ನು ಸಹ ತಗೊಬಹುದು. ಒಬ್ಬ ವ್ಯಕ್ತಿ ಬಳಿ 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಅವನೇನ್ ಮಾಡ್ಬೋದು? ಒಂದು ನೋಟ್ಬುಕ್, ಒಂದು ಪೆನ್ ಅನ್ನು ತಗೊಬಹುದು. ಅದೇ ರೀತಿ ಅವನು ಅದೇ 100 ರೂಪಾಯಿದಲ್ಲಿ ಏನ್ ಮಾಡ್ಬೋದು? ಆಹಾರವನ್ನ ಸೇವಿಸಬಹುದು. ಹಾಗೇನೆ ಅದೇ 100 ರೂಪಾಯಿದಲ್ಲಿ ಆ ವ್ಯಕ್ತಿ ಚಪ್ಪಲಿಯನ್ನು ತಗೊಬಹುದು. ಹಾಗಾದ್ರೆ ಈ ಮೂರನ್ನು ಏಕಕಾಲದಲ್ಲಿ ನಾವು ಈಡೇರಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಏಕಕಾಲದಲ್ಲಿ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯಾ? ನೋಡಿ, ನೋಟ್ಬುಕ್ ತಗೊಂಡು, ಪೆನ್ನು ತಗೊಂಡು, ಚಪ್ಪಲಿನೂ ತಗೊಂಡು ಊಟನೂ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗೋದಿಲ್ಲ. ಆದ್ರೆ ಯಾವುದಾದ್ರೂ ಒಂದು ಉದ್ದೇಶಕ್ಕೆ ಬಳಸಬಹುದು. ಹಾಗಾಗಿ ಈ ಸದಾವಕಾಶ ವೆಚ್ಚ ಅಂತಕ್ಕಂಥದ್ದು ಅಂದ್ರೆ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹಣ ಅಂತಕ್ಕಂಥದ್ದು ಹಣದ ಒಂದು ಘಟಕವನ್ನ ವಿವಿಧ ಉದ್ದೇಶಗಳಿಗೆ ನಾವು ಬಳಸಬಹುದು. 100 ರೂಪಾಯಿ ಅಂತಕ್ಕಂಥ ಒಂದು ಹಣದ ಘಟಕ, ಅದನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಬಹುದು. ಯಾವ ಬಳಕೆಯಿಂದ ಹೆಚ್ಚು ಲಾಭ ಸಿಗುತ್ತೋ ಅದಕ್ಕೆ ಬಳಸಿಕೊಳ್ಳಬಹುದಾಗಿದೆ. ಆದ್ರಿಂದ ಜನರು ತಮ್ಮ ಬಳಿ ಹಣವನ್ನ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಹಾಗೆಯೇ ಇನ್ನು ಎರಡನೇದು ವ್ಯವಹಾರದ ಉದ್ದೇಶ. ದಿನನಿತ್ಯದ ವ್ಯವಹಾರಗಳು, ಸರಕುಗಳನ್ನ ಕೊಂಡ್ಕೊಳ್ಳೋದಕ್ಕೆ, ಹಾಗೆಯೇ ಮಾರಾಟ ಮಾಡೋದಕ್ಕೆ, ಈ ಉದ್ದೇಶಗಳಿಗಾಗಿ ಮತ್ತು ಭವಿಷ್ಯದ ಮುನ್ನೆಚ್ಚರಿಕೆಗಾಗಿ, ಭವಿಷ್ಯದ ಉದ್ದೇಶಕ್ಕಾಗಿ ಹಣವನ್ನ ಜನರು ತಮ್ಮ ಬಳಿ ಇಟ್ಕೊಳ್ಳೋಕೆ ಬಯಸ್ತಾರೆ. ಹಾಗೆಯೇ ಮುನ್ನೆಚ್ಚರಿಕೆಗಳು, ಉಳಿತಾಯ ಮಾಡತಕ್ಕಂಥದ್ದು, ಭವಿಷ್ಯವನ್ನು ಸಮರ್ಥವಾಗಿ ಎದುರಿಸುವ ಉದ್ದೇಶದಿಂದ ಹಣವನ್ನು ಜನರು ತಮ್ಮ ಬಳಿ ಇಟ್ಕೊಳ್ತಾರೆ. ಹಾಗೆಯೇ ಲಾಭ ಮಾಡುವ ಉದ್ದೇಶದಿಂದಲೂ ಸಹ ಜನರು ತಮ್ಮ ಬಳಿ ಹಣವನ್ನು ಇಟ್ಕೊಳ್ತಾರೆ. ಅದ್ರ ಮೂಲಕ ಉದ್ಯೋಗವನ್ನು ಕಂಡುಕೊಳ್ಳೋದು, ಕಡಿಮೆ ಬೆಲೆ ಇದ್ದಾಗ ವಸ್ತುಗಳನ್ನ ಕೊಂಡು ಹೆಚ್ಚು ಬೆಲೆ ಆದಾಗ ಆ ವಸ್ತುಗಳನ್ನ ಮಾರಾಟ ಮಾಡೋದು, ಅಥವಾ ಬ್ಯಾಂಕ್ಗಳಲ್ಲಿ ಬಡ್ಡಿ ಆಗಿರೋದು, ಡಿಪಾಸಿಟ್ ಇಡೋದು, ಅಥವಾ ಬೇರೆಯವರಿಗೆ ಸಾಲ ಕೊಡ್ತಕ್ಕಂಥದ್ದು. ಹೀಗೆ ಈ ಉದ್ದೇಶಗಳಿಗಾಗಿ ಹಣವನ್ನ ಜನರು ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಬಯಸುತ್ತಾರೆ ಅಂತಕ್ಕಂಥದ್ದು. ಹಣದ ಬೇಡಿಕೆ ಅಂದ್ರೆ ಏನು? ಜನರು ತಮ್ಮ ಬಳಿ ಹಣವನ್ನು ಯಾಕೆ ಇಟ್ಟುಕೊಳ್ಳಲು ಬಯಸುತ್ತಾರೆ? ಹಣದ ಬೇಡಿಕೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಪ್ರಮಾಣವನ್ನ ಹಣದ ಬೇಡಿಕೆ ಅಂತ ಕರಿತೀವಿ. ಜನರು ಯಾಕೆ ನಗದು ಹಣವನ್ನು ಇಟ್ಕೊಳ್ತಾರೆ? ಇಲ್ಲಿ ಹಲವಾರು ಉದ್ದೇಶಗಳಿಗಾಗಿ ಇಟ್ಕೊಳ್ತಾರೆ. ವಿನಿಮಯ ಮಾಧ್ಯಮವಾಗಿರೋದ್ರಿಂದ ಹಣವನ್ನು ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಹಾಗೇನೆ ದ್ರವ್ಯತ್ವವನ್ನು ಹೊಂದಿದೆ ಅಂತ ಹೇಳಿ ಬಯಸ್ತಾರೆ. ಹಾಗೇನೆ ಸದಾವಕಾಶ ವೆಚ್ಚ ಹೊಂದಿದೆ ಅನ್ನೋ ಉದ್ದೇಶದಿಂದ ಹಣವನ್ನು ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಹಾಗೇನೆ ಲಾಭ ಗಳಿಸುವ ಉದ್ದೇಶದಿಂದಲೂ ಸಹ ಜನರು ತಮ್ಮ ಬಳಿ ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಈ ಹಣದ ಬೇಡಿಕೆಯ ವಿವಿಧ ಕಾರಣಗಳನ್ನು ತಿಳ್ಕೊಂಡಿವಿ. ಆದರೆ ನಮಗೆ ಮುಖ್ಯವಾಗಿ ಈ ಒಂದು ಪರಿಕಲ್ಪನೆಯಲ್ಲಿ
ಎರಡು ಉದ್ದೇಶಗಳಿಗಾಗಿ ಜನರು ತಮ್ಮ ಬಳಿ ಹಣವನ್ನು ಇಟ್ಟುಕೊಳ್ಳಲು ಬಯಸುತ್ತಾರೆ ಅಂತ. ಜನರು ಎರಡು ಉದ್ದೇಶಗಳಿಗಾಗಿ ಜನರು ತಮ್ಮ ಬಳಿ ಹಣವನ್ನು ಇಟ್ಕೊಳ್ಳಲು ಬಯಸುತ್ತಾರೆ. ಒಂದು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ. ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂತಕ್ಕಂಥದ್ದು ಒಂದು. ಎರಡನೇದಾಗಿರ್ತಕ್ಕಂಥದ್ದು ಸಟ್ಟ ವ್ಯಾಪಾರದ ಉದ್ದೇಶ. ಹೀಗೆ ಹಣದ ಬೇಡಿಕೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿ ಎರಡು ಪರಿಕಲ್ಪನೆ ನೋಡಿ. ಹಣದ ಬೇಡಿಕೆ ಅಂದ್ರೆ ಏನು ಅಂತ ಹೇಳಿದ್ರೆ, ಜನರು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳಲು ಬಯಸುವಂತಹ ನಗದು ಹಣದ ಪ್ರಮಾಣವನ್ನ ಹಣದ ಬೇಡಿಕೆ ಅಂತ ಕರಿತೀವಿ. ಯಾಕೆ ಜನರು ತಮ್ಮ ಬಳಿ ಹಣವನ್ನು ಇಟ್ಕೊಳ್ತಾರೆ ಅಂತ ಹೇಳಿದ್ರೆ, ಎರಡು ಉದ್ದೇಶಗಳಿಗಾಗಿ ಇಟ್ಕೊಳ್ತಾರೆ. ಒಂದು ವ್ಯವಹಾರದ ಉದ್ದೇಶಗಳಿಗಾಗಿ ಹಣವನ್ನ ತಮ್ಮ ಬಳಿ ಇಟ್ಕೊಳ್ಳಲು ಬಯಸ್ತಾರೆ. ಹಾಗೆ ಎರಡರಾಗಿರ್ತಕ್ಕಂಥದ್ದು ಸಟ್ಟ ವ್ಯಾಪಾರದ ಉದ್ದೇಶದಿಂದಲೂ ಸಹ ಜನರು ತಮ್ಮ ಬಳಿ ಹಣವನ್ನ ಇಟ್ಕೊಳ್ಳೋದಕ್ಕೆ ಬಯಸುತ್ತಾರೆ. ಹಾಗಾದ್ರೆ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂದ್ರೇನು? ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂದ್ರೇನು ಅನ್ನೋದನ್ನ ನಾವು ನೋಡೋದಾದ್ರೆ, ಜನರು ಸರಕು ಸೇವೆಗಳನ್ನ ಕೊಳ್ಳುವ ಮತ್ತು ಮಾರುವ ಉದ್ದೇಶಕ್ಕಾಗಿ ತಮ್ಮ ಬಳಿ ಇಟ್ಟುಕೊಳ್ಳುವಂತಹ ಹಣವನ್ನ ವ್ಯವಹಾರದ ಉದ್ದೇಶದ ಹಣ ಅಂತ ಕರಿತೀವಿ. ವ್ಯವಹಾರದ ಉದ್ದೇಶದ ಹಣ ಅಂತ ಹೇಳಿದ್ರೆ, ಜನರು ಸರಕು ಸೇವೆಗಳನ್ನ ಕೊಳ್ಳುವುದು ಮತ್ತು ಮಾರಾಟ ಮಾಡುವ ಉದ್ದೇಶದಿಂದಾಗಿ ತಮ್ಮ ಬಳಿ ಇಟ್ಟುಕೊಳ್ಳುವ ಬಯಸುವ ಹಣವನ್ನ ವ್ಯವಹಾರದ ಉದ್ದೇಶದ ಹಣ ಅಂತೇಳಿ ಕರಿತೀವಿ. ಇಲ್ಲಿ ಈ ವ್ಯವಹಾರದ ಉದ್ದೇಶಕ್ಕಾಗಿ ಎಷ್ಟು ಪ್ರಮಾಣದಲ್ಲಿ ಹಣವನ್ನ ತಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ? ವ್ಯವಹಾರದ ಉದ್ದೇಶದ ಹಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಇಟ್ಕೊಳ್ತಕ್ಕೆ ಬಯಸ್ತಾರೆ ಅಂತ ಹೇಳಿದ್ರೆ, ಅದು ವ್ಯವಹಾರದ ಪ್ರಮಾಣವನ್ನ ಅಥವಾ ವಹಿವಾಟಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಯಾವುದನ್ನು ಅವಲಂಬಿಸಿದೆ? ವಹಿವಾಟಿನ ಪ್ರಮಾಣವನ್ನು ಅವಲಂಬಿಸಿದೆ ಮತ್ತು ಆದಾಯವನ್ನ ಅವಲಂಬಿಸಿದೆ. ಜನರು ಹೆಚ್ಚಿನ ಪ್ರಮಾಣದಲ್ಲಿ ವಹಿವಾಟವನ್ನು ನಡೆಸ್ತಾ ಇದ್ದಾರೆ, ಸರಕುಗಳನ್ನು ಕೊಂಡುಕೊಳ್ಳೋದು, ಸರಕುಗಳನ್ನು ಮಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗ ಹೆಚ್ಚಿನ ಹಣಕ್ಕೆ ಬೇಡಿಕೆ ಕಂಡು ಬರುತ್ತದೆ. ಹಾಗೆಯೇ ವ್ಯವಹಾರದ ವಹಿವಾಟಿನ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಆಗ ಹಣದ ಬೇಡಿಕೆ ಕಡಿಮೆ ಆಗಿರುತ್ತದೆ. ಹಾಗೆಯೇ ಜನರ ಹತ್ರ ಆದಾಯ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಆಗ ಹಣಕ್ಕೆ ಬೇಡಿಕೆ ಹೆಚ್ಚು ಬರುತ್ತದೆ. ಹಾಗೆ ಆದಾಯ ಕಡಿಮೆ ಆದಾಗ ವ್ಯವಹಾರದ ಉದ್ದೇಶಕ್ಕಾಗಿ ಇಟ್ಕೊಳ್ತಕ್ಕಂತಹ ಹಣದ ಪ್ರಮಾಣ ಕಡಿಮೆ ಆಗಿರುತ್ತದೆ. ಹೀಗಾಗಿ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆಯು ಪ್ರಮುಖವಾಗಿ ಯಾವುದನ್ನು ಅವಲಂಬಿಸಿದೆ ಅಂತ ಹೇಳಿದ್ರೆ, ವಹಿವಾಟಿನ ಪ್ರಮಾಣ ಮತ್ತು ಆದಾಯದ ಪ್ರಮಾಣಗಳು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆಯನ್ನ ನಿರ್ಧರಿಸುವ ಸಂಗತಿಗಳಾಗಿದ್ದಾವೆ. ಈಗ ಇದನ್ನ ನಾವು ಯಾಕೆ ಜನರು ತಮ್ಮ ಬಳಿ ಯಾವಾಗಲೂ ಸಹ ಹಣವನ್ನು ಇಟ್ಕೊಳ್ಳೋಕೆ ಬಯಸ್ತಾರೆ, ವ್ಯವಹಾರದ ಉದ್ದೇಶಕ್ಕಾಗಿ ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ? ಜನರು ವ್ಯವಹಾರದ ಉದ್ದೇಶಕ್ಕಾಗಿ ಯಾಕೆ ಬೇಡಿಕೆಯನ್ನು ಸಲ್ಲಿಸ್ತಾರೆ? ಹಣಕ್ಕೆ ಯಾಕೆ ಬೇಡಿಕೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಆದಾಯ ಮತ್ತು ವೆಚ್ಚದ ಒಂದು ಅಂತರ ಇರುತ್ತದೆ. ಒಬ್ಬ ವ್ಯಕ್ತಿಗೆ ಆದಾಯ ಅಂತಕ್ಕಂಥದ್ದು ನಿರಂತರವಾಗಿರೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಆದಾಯ ಅಂತಕ್ಕಂಥದ್ದು ಪ್ರತಿ ಕ್ಷಣವೂ ಸಹ ಹೆಚ್ಚಾಗ್ತಾ ಇರೋದಿಲ್ಲ. ಆದಾಯ ಅಂತಕ್ಕಂಥದ್ದು ವರ್ಷಕ್ಕೊಮ್ಮೆ ಬರ್ಬೋದು. ಕೆಲವು ವ್ಯಕ್ತಿಗಳಿಗೆ ವರ್ಷಕ್ಕೊಮ್ಮೆ ಆದಾಯ ಸಿಗ್ಬೋದು, ಅಥವಾ ತಿಂಗಳಿಗೆ ಸಿಗುತ್ತೆ, ವಾರಕ್ಕೆ ಸಿಗುತ್ತೆ, ಹಾಗೇನೆ ದಿನಕ್ಕೆ ಸಿಗುತ್ತೆ. ಒಬ್ಬ ವ್ಯಕ್ತಿ ಅವನ ಆದಾಯ ಸಂಪಾದನೆ ಮಾಡೋದು ಯಾವಾಗ? ವರ್ಷದಲ್ಲಿ ಒಂದು ಸರ್ತಿ, ಅಥವಾ ತಿಂಗಳಿಗೊಮ್ಮೆ, ಅಥವಾ ವಾರಕ್ಕೊಮ್ಮೆ, ಅಥವಾ ದಿನಕ್ಕೊಮ್ಮೆ, ಹೀಗೆ ಆದಾಯವನ್ನ ಗಳಿಸ್ತಾ ಇರ್ತಾರೆ. ಹೀಗೆ ಬಂದಂತ ಆದಾಯವನ್ನ, ವರ್ಷಕ್ಕೆ ಒಂದು ಸಾರಿ ಬರುವಂತ ಆದಾಯವನ್ನ ದಿನನಿತ್ಯದ ಖರ್ಚುಗಳನ್ನು ನಾವು ನಿಭಾಯಿಸಬೇಕಾಗುತ್ತದೆ.
ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಆದಾಯದಿಂದ ದಿನನಿತ್ಯದ ಖರ್ಚನ್ನು ನಿಭಾಯಿಸಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಆದಾಯ ಮತ್ತು ಖರ್ಚುಗಳ ನಡುವೆ ಏನಿದೆ ಅಂತರ ಇದೆ. ಖರ್ಚುಗಳು ಪ್ರತಿನಿತ್ಯ ಬರ್ತಾ ಇರ್ತವೆ, ಆದ್ರೆ ಆದಾಯ ಅಂತಕ್ಕಂಥದ್ದು ವರ್ಷಕ್ಕೊಮ್ಮೆನೋ ಅಥವಾ ತಿಂಗಳಿಗೊಮ್ಮೆನ ಬರ್ತಾ ಇರ್ತದೆ. ಹಾಗಾಗಿ ಜನರು ತಮ್ಮ ಬಳಿ ವ್ಯವಹಾರದ ಉದ್ದೇಶಕ್ಕೆ ಹಣವನ್ನು ಇಟ್ಕೊಳ್ತಾರೆ. ಇದನ್ನ ಒಂದು ಉದಾಹರಣೆ ಮೂಲಕ ನೋಡೋಣ. ಉದಾಹರಣೆಗೆ ಒಬ್ಬ ಕಾರ್ಮಿಕ ಒಂದು ತಿಂಗಳಿಗೆ 100 ರೂಪಾಯಿ ಹಣವನ್ನು ಸಂಪಾದಿಸ್ತಾನೆ. ಒಬ್ಬ ಕಾರ್ಮಿಕ ಒಂದು ತಿಂಗಳಿಗೆ 100 ರೂಪಾಯಿ ಸಂಪಾದಿಸ್ತಾನೆ. ಈಗ ಕಾರ್ಮಿಕ ಪ್ರತಿ ತಿಂಗಳ ಆರಂಭದಲ್ಲಿ 100 ರೂಪಾಯಿ ಅವನ ಬಳಿ ಇರುತ್ತದೆ. ಆ ತಿಂಗಳ ಅಂತ್ಯಕ್ಕೆ 100 ರೂಪಾಯಿ ಆ ತಿಂಗಳ ಅಂತ್ಯಕ್ಕೆ ಶೂನ್ಯವಾಗಿರ್ತಕ್ಕಂಥ ಆದಾಯ ಇರೋದಿಲ್ಲ. 1ನೇ ತಾರೀಕು ಬಂತು ಅಂದ ತಕ್ಷಣ ಅವನಿಗೆ ಎಷ್ಟಿರುತ್ತೆ? 100 ರೂಪಾಯಿ ಇರುತ್ತೆ. ಹಾಗೆಯೇ 30ನೇ ತಾರೀಕು ಆಯ್ತು ಅಂದ ತಕ್ಷಣ ಅವನ ಬಳಿ ಇರ್ತಕ್ಕಂಥ ಆದಾಯದ ಪ್ರಮಾಣ ಎಷ್ಟಿರುತ್ತೆ? ಶೂನ್ಯವಾಗಿರುತ್ತದೆ. ಹಾಗಾಗಿ ಕಾರ್ಮಿಕರ ಸರಾಸರಿ ವೆಚ್ಚಗಳು ಎಷ್ಟಾಗಿರುತ್ತೆ? 100/2 ಅಲ್ಲಿಗೆ ಸರಾಸರಿ ಹಣದ ಬೇಡಿಕೆ ಎಷ್ಟಿರುತ್ತೆ? 50 ರೂಪಾಯಿ ಇರುತ್ತದೆ. ಸರಾಸರಿ ಹಣದ ಬೇಡಿಕೆ ಎಷ್ಟಿರುತ್ತದೆ? 50 ರೂಪಾಯಿ. ಈ 50 ರೂಪಾಯಿಯನ್ನ ಅವನು ವ್ಯವಹಾರದ ಉದ್ದೇಶಕ್ಕಾಗಿ ತನ್ನ ಬಳಿ ಯಾವಾಗಲೂ ಇಟ್ಟುಕೊಳ್ತಾನೆ. 50 ರೂಪಾಯಿಯನ್ನ ವ್ಯವಹಾರದ ಉದ್ದೇಶಕ್ಕಾಗಿ ತನ್ನ ಬಳಿ ಯಾವಾಗಲೂ ಸಹ ಇಟ್ಟುಕೊಳ್ಳಲು ಬಯಸುತ್ತಾನೆ. ಯಾಕೆಂತ ಹೇಳಿದ್ರೆ ಅವನಿಗೆ ಬರೋದು ತಿಂಗಳ ಪ್ರಾರಂಭದಲ್ಲಿ 100 ರೂಪಾಯಿ, ತಿಂಗಳ ಅಂತ್ಯದಲ್ಲಿ ಅವನ ಹತ್ರ ಇರ್ತಕ್ಕಂಥದ್ದು ಆದಾಯ ಶೂನ್ಯ ಆಗುತ್ತೆ. ಹಾಗಾಗಿ ಅವನು ಯಾವಾಗಲೂ ಸಹ ಹಣವನ್ನು ತನ್ನ ಬಳಿ ಇಟ್ಕೊಳ್ಳೋಕೆ ಬಯಸ್ತಾ ಇರ್ತಾನೆ. ಅದು ಎಷ್ಟು ಪ್ರಮಾಣದಲ್ಲಿ ಇಟ್ಕೊಳ್ಳೋಕೆ ಬಯಸ್ತಾ ಇರ್ತಾನೆ? 50 ರೂಪಾಯಿ ಯಾವಾಗಲೂ ಸಹ ತನ್ನ ಬಳಿ ಇಟ್ಕೊಳ್ಳೋದಕ್ಕೆ ಬಯಸ್ತಾನೆ. ಹಾಗೇನೆ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಒಂದು ಉದ್ಯಮ ಒಬ್ಬ ಕಾರ್ಮಿಕರ ದೃಷ್ಟಿಯಿಂದ ನೋಡ್ತಾರೆ. ಉದ್ಯಮ ಮತ್ತು ಕಾರ್ಮಿಕರ ಇಲ್ಲಿ ಕಾರ್ಮಿಕರಿಗೆ ನೋಡಿದ್ವಿ, ತಿಂಗಳ ಆರಂಭದಲ್ಲಿ 100 ರೂಪಾಯಿ ಬರುತ್ತೆ, ತಿಂಗಳ ಅಂತ್ಯದಲ್ಲಿ ಶೂನ್ಯ ಆಗುತ್ತೆ. ಹಾಗೆಯೇ ಉದ್ಯಮದವರಿಗೆ ತಿಂಗಳ ಆರಂಭದಲ್ಲಿ ಶೂನ್ಯ ಇರುತ್ತೆ, ತಿಂಗಳ ಅಂತ್ಯದಲ್ಲಿ ಏನಾಗಿರುತ್ತೆ? 100 ರೂಪಾಯಿ. ಉದ್ಯಮ ಅಂತ ಹೇಳಿದ್ರೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಘಟಕ, ಇದನ್ನ ಉದ್ಯಮ ಅಂತ ಕರೀತಾರೆ. ಈ ಉದ್ಯಮದವರು ತಮ್ಮ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಕಾರ್ಮಿಕರನ್ನು ನೇಮಕ ಮಾಡ್ತಾರೆ. ಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಅವನಿಗೆ ಸಂಭಾವನೆಯನ್ನು ಕೊಡ್ತಾರೆ. ಈಗ ಉದ್ಯಮದವರಿಗೆ ಏನ್ ಮಾಡ್ತಾರೆ? ಸರಕು ಸೇವೆಗಳನ್ನು ಉತ್ಪಾದಿಸಿದಂತ ಕಾರ್ಮಿಕನಿಗೆ ಸಂಭಾವನೆ ಕೊಟ್ಬಿಡ್ತಾರೆ 100 ರೂಪಾಯಿ. ಈ ಕಾರ್ಮಿಕ ಏನ್ ಮಾಡ್ತಾರೆ? ತನಗೆ ಬೇಕಾಗಿರ್ತಕ್ಕಂಥ ಸರಕು ಸೇವೆಗಳನ್ನ ಕೊಂಡ್ಕೊಳ್ತಾರೆ. ಆ ಸರಕು ಸೇವೆಗಳು ಎಲ್ಲಿ ಉತ್ಪಾದನೆ ಆಗಿರ್ತವೆ? ಉದ್ಯಮ ಘಟಕದಲ್ಲಿ ಉತ್ಪಾದನೆ ಆಗಿರ್ತವೆ. ಆ ಉದ್ಯಮ ಘಟಕದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸರಕು ಸೇವೆಗಳನ್ನ ಕೊಂಡ್ಕೊಳ್ತಾ ಹೋಗ್ತಾರೆ. ಆಗ ಏನಾಗ್ತದೆ? ಕಾರ್ಮಿಕರ ಆದಾಯ ನಿಧಾನವಾಗಿ ಉದ್ಯಮ ಕಡೆಗೆ ಹರಿಯುತ್ತದೆ. ಹಾಗಾಗಿ ತಿಂಗಳ ಆರಂಭದಲ್ಲಿ ಬಂದಂತಹ ಸಂಭಾವನೆಯಿಂದ ಸರಕು ಸೇವೆಗಳನ್ನ ಕೊಂಡ್ಕೊಳ್ತಾ ಹೋದಂತೆ ಅದು ಆ ಸರಕು ಸೇವೆಗಳ ಕೊಂಡ ಪರಿಣಾಮ ಅದರ ಆದಾಯ ಯಾವ್ಯಾವ ಉದ್ಯಮಕ್ಕೆ ಹೋಗುತ್ತದೆ. ತಿಂಗಳ ಅಂತ್ಯದಲ್ಲಿ ಕಾರ್ಮಿಕನ ಬಳಿ ಆದಾಯ ಎಷ್ಟಾಗಿರುತ್ತದೆ? ಶೂನ್ಯ ಆಗಿರುತ್ತದೆ. ಉದ್ಯಮದ ಆದಾಯ 100 ರೂಪಾಯಿ ಆಗಿರುತ್ತದೆ. ಇವರಿಬ್ಬರ ಸರಾಸರಿ ಆದಾಯವನ್ನು 50 ರೂಪಾಯಿ. ಇವರು ಸಹ ಉದ್ಯಮದವರು ಸಹ ವ್ಯವಹಾರದ ಉದ್ದೇಶಕ್ಕಾಗಿ ಹಣವನ್ನು ಇಟ್ಕೊಳ್ತಾರೆ. ಕಾರ್ಮಿಕನು ಸಹ ಎಷ್ಟಿಟ್ಕೊಳ್ತಾನೆ? 50 ರೂಪಾಯಿಯನ್ನ ಇಟ್ಕೊಂಡಿರ್ತಾನೆ. ಹಾಗಾಗಿ ವ್ಯವಹಾರದ ಉದ್ದೇಶದಿಂದ ಹಣದ ಬೇಡಿಕೆ ಎಷ್ಟಾಗಿರ್ತದೆ? ಆರ್ಥಿಕತೆಯಲ್ಲಿ 100 ರೂಪಾಯಿ ಆಗಿರುತ್ತದೆ. ಹಾಗಾಗಿ ಇಲ್ಲಿ 100 ರೂಪಾಯಿ ಆಗಿರ್ತಕ್ಕಂಥದ್ದು ಇದನ್ನ ಏನಂತ ಕರಿತೀವಿ? ಹಣದ ಬೇಡಿಕೆ ಅಂತ ಕರಿತೀವಿ. ಈಗ ಇನ್ನೊಂದು ವಿಚಾರವನ್ನು ನಾವು ನೋಡಿದ್ರೆ, ಈ 100 ರೂಪಾಯಿ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ಉದ್ಯಮದವರು ಹತ್ರ ಇತ್ತು, ಆಂಧ್ರದಲ್ಲಿ ಹೋಯ್ತು ಕಾರ್ಮಿಕರ ಹತ್ರ. ಹಾಗಾದ್ರೆ ಈ 100 ರೂಪಾಯಿ ಅಂತಕ್ಕಂಥ ಹಣ 2 ಸಾರಿ ಬದಲಾವಣೆ. ಉದ್ಯಮದಿಂದ ಕಾರ್ಮಿಕರಿಗೆ ಹೋಯ್ತು, ಕಾರ್ಮಿಕರಿಂದ ಉದ್ಯಮಕ್ಕೆ ವಾಪಸ್ ಬರುತ್ತೆ. ಇದನ್ನ ಹಣದ
ಪ್ರತಿಯೊಂದು ಘಟಕವೂ ಸಹ 2 ಬಾರಿ ಚಲಾವಣೆ ಆಗುತ್ತದೆ. ಹಣದ ಪ್ರತಿಯೊಂದು ಘಟಕವೂ ಸಹ ಇಲ್ಲಿ 2 ಬಾರಿ ಚಲಾವಣೆ ಆಗಿರೋದ್ರಿಂದ ಇದನ್ನ ಹಣದ ಚಲಾವಣೆಯ ವೇಗ ಅಥವಾ ವೆಲೋಸಿಟಿ ಆಫ್ ಮನಿ ಅಂತ ಹೇಳಿ ಕರಿತೀವಿ. ಹಣದ ಚಲಾವಣೆಯ ವೇಗ ಅಂತ ಹೇಳಿ ಕರಿತೀವಿ. ಇದನ್ನ ಸೂತ್ರದಲ್ಲಿ ನಾವು ಬರೆದ್ರೆ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆಯನ್ನ ನಾವು ಒಂದು ಸೂತ್ರದಲ್ಲಿ ಬರೆದ್ರೆ MDT is equal to K into T ಅಂತ ಹೇಳಿ ಕರಿತೀವಿ. MDT is equal to K into T. MDT ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ಸ್ ಆಫ್ ಡಿಮಾಂಡ್ ಫಾರ್ ಮನಿ is equal to ವಹಿವಾಟಿನ ಟ್ರಾನ್ಸಾಕ್ಷನ್ಸ್ ಆಫ್ ವ್ಯಾಲ್ಯೂಸ್ ಆಫ್ ಮನಿ ಅಂತ ಹೇಳ್ತೀವಿ. ಅಥವಾ ವಹಿವಾಟಿನ ಒಟ್ಟು ಮೌಲ್ಯ, ಆರ್ಥಿಕತೆಯಲ್ಲಿನ ವಹಿವಾಟಿನ ಒಟ್ಟು ಮೌಲ್ಯ ಅಂತೇಳಿ ಕರಿತೀವಿ. ಇಲ್ಲಿ ವಹಿವಾಟಿನ ಒಟ್ಟು ಮೌಲ್ಯ ಎಷ್ಟಾಗಿದೆ? 200 ರೂಪಾಯಿ ಆಗಿದೆ. ಉದ್ಯಮದವರಿಗೆ 100 ರೂಪಾಯಿ ಆದಾಯ ಬಂತು, ಕಾರ್ಮಿಕರು ಸಹ 100 ರೂಪಾಯಿ ಆದಾಯವನ್ನು ಖರ್ಚು ಮಾಡಿದ್ರು. ಎರಡನ್ನು ಸೇರಿಸಿದ್ರೆ ಎಷ್ಟಾಯ್ತು? ವಹಿವಾಟಿನ ಮೊತ್ತ 200 ರೂಪಾಯಿ ಆಯ್ತು. ಹಣದ ಬೇಡಿಕೆ ಇರ್ತಕ್ಕಂಥದ್ದು 100 ರೂಪಾಯಿಗೆ ಮಾತ್ರ. ಉದ್ಯಮದವರು ವ್ಯವಹಾರದ ಉದ್ದೇಶಕ್ಕಾಗಿ ಹಣವನ್ನು ಇಟ್ಟುಕೊಂಡಿದ್ದಾರೆ, 50 ರೂಪಾಯಿ ಇಟ್ಕೊಂಡಿದ್ದಾರೆ. ಕಾರ್ಮಿಕರು ಸಹ ವ್ಯವಹಾರದ ಉದ್ದೇಶಕ್ಕೆ ಹಣದ ಬೇಡಿಕೆ ಎಷ್ಟಿದೆ? 50 ರೂಪಾಯಿ ಇದೆ. ಹಾಗಾಗಿ ಹಣದ ಬೇಡಿಕೆ ಎಷ್ಟಾಯ್ತು? 100 ರೂಪಾಯಿ ಆಗಿದೆ. ಒಟ್ಟಾರೆ ವಹಿವಾಟು ನಡೆದಿರ್ತಕ್ಕಂಥದ್ದು 200 ರೂಪಾಯಿ ಮೌಲ್ಯದ ಸರಕು ಸೇವೆಗಳು ವಿನಿಮಯಗೊಂಡಿದ್ದಾವೆ. ಹಾಗಾಗಿ ವಹಿವಾಟಿನ ಒಂದು ಭಾಗನೇ, ವಹಿವಾಟು ಮೌಲ್ಯದ ಒಂದು ಭಾಗವೇ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಒಟ್ಟಾರೆ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಹೇಳಿದ್ರೆ ಜನರು ಸರಕು ಸೇವೆಗಳನ್ನ ಕೊಳ್ಳುವುದಕ್ಕೆ, ಮಾರುವುದಕ್ಕೆ, ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸಿರ್ತಕ್ಕಂಥ ಹಣದ ಒಂದು ಬೇಡಿಕೆಯನ್ನ ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಕರಿತೀವಿ. ಇಲ್ಲಿ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇದು ಪ್ರತಿ ತಿಂಗಳು ಅಥವಾ ಆದಾಯ ಒಮ್ಮೆ ಬರುತ್ತೆ, ಆದಾಯ ಒಮ್ಮೆ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಖರ್ಚು ನಿರಂತರವಾಗಿರ್ತದೆ. ಹಾಗಾಗಿ ಹಣವನ್ನು ತಮ್ಮ ಬಳಿ ಯಾವಾಗಲೂ ಸಹ ಇಟ್ಕೊಳ್ಳೋದಕ್ಕೆ ಜನರು ಬಯಸ್ತಾರೆ. ನಿರಂತರ ಆದಾಯ ಬರ್ತಾ ಇರ್ತದೆ ಅಂದ್ರೆ ನಿರಂತರ ಖರ್ಚು ಮಾಡ್ಬೋದು. ಆದ್ರೆ ಇಲ್ಲಿ ಆದಾಯ ಬರ್ತಾ ಇರ್ತಕ್ಕಂಥದ್ದು ವರ್ಷಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಈ ರೀತಿ ಕಂಡು ಬರುತ್ತೆ. ಆದ್ರೆ ಖರ್ಚು ಅಂತಕ್ಕಂಥದ್ದು ದಿನನಿತ್ಯ ಆಗಿರೋದ್ರಿಂದ ನಾವು ವ್ಯವಹಾರದ ಉದ್ದೇಶಕ್ಕೆ ಹಣವನ್ನ ಇಟ್ಕೊಳ್ತೀವಿ. ಇದನ್ನ ನಾವು ಉದಾಹರಣೆ ಮೂಲಕ ವಿವರಿಸ್ತೇವೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸಟ್ಟ ವ್ಯಾಪಾರ. ಸಟ್ಟ ವ್ಯಾಪಾರ ಅಂತಂದ್ರೆ ಸಂಪತ್ತಿನ ಸಂಗ್ರಹಕ್ಕಾಗಿ ಹಣವಿರುವ ಹಣದ ಬೇಡಿಕೆ. ಸಂಪತ್ತಿನ ಸಂಗ್ರಹಕ್ಕಾಗಿ ಹಣಕ್ಕೆ ಇರುವ ಬೇಡಿಕೆ. ಸಂಪತ್ತಿನ ಸಂಗ್ರಹಕ್ಕಾಗಿ ಹಣಕ್ಕೆ ಇರತಕ್ಕಂತಹ ಬೇಡಿಕೆಯನ್ನ ಸಟ್ಟ ವ್ಯಾಪಾರ ಅಂತೇಳಿ ಕರಿತೀವಿ. ಸಟ್ಟ ವ್ಯಾಪಾರ ಅಂತಂದ್ರೆ ಸಂಪತ್ತನ್ನ, ಲಾಭವನ್ನ ಗಳಿಸುವ ಉದ್ದೇಶದಿಂದಾಗಿ ಹಣಕ್ಕೆ ನಾವು ಬೇಡಿಕೆಯನ್ನು ಸಲ್ಲಿಸಿದ್ರೆ ಅಂತಹ ಉದ್ದೇಶವನ್ನು ಅಂತ ಕರಿತೀವಿ ಸಟ್ಟ ವ್ಯಾಪಾರ. ನಾವು ಕೇವಲ ವ್ಯವಹಾರದ ಉದ್ದೇಶಕ್ಕಾಗಿ ಹಣವನ್ನು ಇಟ್ಕೊಳ್ಳೋದಿಲ್ಲ, ಅದ್ರ ಜೊತೆಗೆ ಸಟ್ಟ ವ್ಯಾಪಾರ, ಲಾಭವನ್ನ ಗಳಿಸಬೇಕು, ಹಣದ ಮೂಲಕ ಲಾಭವನ್ನು ಗಳಿಸಬೇಕು, ಹೆಚ್ಚು ಆದಾಯವನ್ನು ಗಳಿಸಬೇಕು, ಆ ಮೂಲಕ ಸಂಪತ್ತನ್ನ ಕ್ರೋಢೀಕರಿಸಬೇಕು. ಸಂಪತ್ತನ್ನ ಭವಿಷ್ಯದ ಮುನ್ನೆಚ್ಚರಿಕೆಯಾಗಿ ನಾವು ಸಂಪತ್ತನ್ನ ಕ್ರೋಢೀಕರಿಸುವ ಉದ್ದೇಶವನ್ನು ಹೊಂದಿರ್ತೀವಿ. ಈ ತರದ ವ್ಯವಹಾರವನ್ನ ನಾವೇನು ಕರಿತೀವಿ? ಸಟ್ಟ ವ್ಯಾಪಾರದ ಹಣದ ಬೇಡಿಕೆ ಅಂತೇಳಿ ಕರಿತೀವಿ. ಹೀಗೆ ಇಲ್ಲಿ ಜನರು ಸಾಮಾನ್ಯವಾಗಿ ಸಂಪತ್ತನ್ನ ಭೂಮಿಯ ರೂಪದಲ್ಲಿ, ಹಾಗೆಯೇ ಚಿನ್ನ ಅಥವಾ ಆಭರಣಗಳ ರೂಪದಲ್ಲಿ, ಹಾಗೆಯೇ ಷೇರುಗಳಲ್ಲಿ ಹೀಗೆ ವಿವಿಧ ರೂಪದಲ್ಲಿ ಹಣವನ್ನು ತೊಡಗಿಸ್ತಾರೆ, ಹೂಡಿಕೆ ಮಾಡ್ತಾರೆ. ಭೂಮಿಯನ್ನ ಕೊಳ್ಳೋದ್ರ ಮೂಲಕ, ಭೂಮಿ, ಸೈಟು, ಜಮೀನುಗಳನ್ನ ಅಥವಾ ಮನೆಯನ್ನ ಕೊಂಡ್ಕೊಳ್ಳೋದ್ರ ಮೂಲಕ ಸಂಪತ್ತನ್ನು ಸಂಗ್ರಹಿಸ್ತಾರೆ.
ಹಾಗೆಯೇ ಚಿನ್ನವನ್ನ ಕೊಂಡ್ಕೊಳ್ಳೋದ್ರ ಮೂಲಕ ಕಡಿಮೆ ರೇಟ್ ಇದ್ದಾಗ ಚಿನ್ನವನ್ನ ಕೊಂಡ್ಕೊಂಡು ಹೆಚ್ಚು ರೇಟ್ ಆದಾಗ ಹೆಚ್ಚು ಬೆಲೆ ಬಂದಾಗ ಅದನ್ನು ಮಾರಾಟ ಮಾಡ್ತಾರೆ. ಹಾಗೆಯೇ ಷೇರುಗಳನ್ನು ಸಹ ಇಲ್ಲಿ ಮಾರಾಟ ಮಾಡ್ತಾರೆ. ಕಡಿಮೆ ಷೇರ್ನ ಮೌಲ್ಯ ಕಡಿಮೆ ಇದ್ದಾಗ ಅವುಗಳನ್ನು ಕೊಂಡ್ಕೊಳ್ತಾರೆ, ಆ ಷೇರ್ನ ಮೌಲ್ಯ ಹೆಚ್ಚಾದಾಗ ಅವುಗಳನ್ನು ಮಾರಾಟ ಮಾಡ್ತಾರೆ. ಹಾಗೆಯೇ ಬಡ್ಡಿ ಹೆಚ್ಚಿದ್ದಾಗ ಅದನ್ನ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡ್ತಾರೆ, ಬಡ್ಡಿ ಕಡಿಮೆ ಇದ್ದಾಗ ಹೂಡಿಕೆಯ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ. ಹೀಗಾಗಿ ಇಲ್ಲಿ ನಾವು ಜನರು ಸಂಪತ್ತನ್ನು ಸಂಗ್ರಹಿಸುವ ಉದ್ದೇಶದಿಂದ ಹಣಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಇದನ್ನ ಸಟ್ಟ ವ್ಯಾಪಾರದ ಉದ್ದೇಶದ ಹಣ ಅಂತೇಳಿ ಕರಿತೀವಿ. ಇವುಗಳನ್ನೆಲ್ಲವನ್ನು ಸಹ ನಾವು ಒಂದೇ ಶಬ್ದದಲ್ಲಿ ಕರಿತೀವಿ. ಅದನ್ನೇನಂತ ಕರಿತೀವಿ? ಬಾಂಡ್ಗಳು ಅಂತ ಕರಿತೀವಿ. ಬಾಂಡ್. ಈ ಬಾಂಡ್ ಅಂತ ಹೇಳಿದ್ರೆ ಚಿನ್ನ, ಭೂಮಿ, ಷೇರುಗಳಲ್ಲಿ ಹೂಡಿಕೆ ಮಾಡ್ತಾರೆ. ಇವುಗಳನ್ನು ಬಾಂಡ್ಗಳು ಅಂತ ಹೇಳಿ ಒಂದೇ ವರ್ಗದಲ್ಲಿ ಕರಿತೀವಿ. ಈ ಬಾಂಡ್ಗಳು ಅಂತ ಹೇಳಿದ್ರೆ ಏನು ಅನ್ನೋದನ್ನು ನೋಡೋದಾದ್ರೆ, ಒಂದು ನಿರ್ದಿಷ್ಟ ಕಾಲಮಿತಿಯ ಒಳಗಡೆ ಭವಿಷ್ಯದ ಹಣಕಾಸಿನ ಪ್ರತಿಫಲದ ಹರವಿನ ಒಂದು ಭರವಸೆಯ ಪತ್ರ ಅಂತ ಕರೀತೀವಿ. ಒಂದು ನಿರ್ದಿಷ್ಟ ಕಾಲಾವಧಿಯವರೆಗೆ ಭವಿಷ್ಯದ ಹಣಕಾಸಿನ ಪ್ರತಿಫಲದ ಹಣಕಾಸಿನ ಪ್ರತಿಫಲದ ಒಂದು ಪ್ರತಿಫಲದ ಹರವಿನ ವಚನ ಪತ್ರ, ವಚನ ಪತ್ರಗಳನ್ನು ಬಾಂಡ್ಗಳು ಅಂತ ಕರೀತೀವಿ. ಬಾಂಡ್ಗಳು ಅಂತ ಹೇಳಿದ್ರೆ ಹಣಕಾಸಿನ ಪ್ರತಿಫಲದ ಹರಿವಿನ ವಚನ. ಅದೊಂದು ವಚನ ಕೊಡ್ತಕ್ಕಂಥದ್ದು, ಅದೊಂದು ಅಗ್ರಿಮೆಂಟ್, ಒಪ್ಪಂದವನ್ನು ಮಾಡಿಕೊಡ್ತಕ್ಕಂಥದ್ದು. ಒಂದು ನಿರ್ದಿಷ್ಟ ಕಾಲಾವಧಿಯವರೆಗೆ ನೀವು ಹಣವನ್ನು ತೊಡಗಿಸಿದ್ರೆ ಇಂತಿಷ್ಟು ಪ್ರಮಾಣದಲ್ಲಿ ನಿಮಗೆ ಪ್ರತಿಫಲವನ್ನ ಕೊಡ್ತೀನಿ ಅಂತಕ್ಕಂಥ ಒಂದು ವಾಗ್ದಾನ ಪತ್ರವನ್ನ ಬಾಂಡ್ಗಳು ಅಂತ ಕರೀತಾರೆ. ಈ ಬಾಂಡ್ಗಳನ್ನ ಸಾಮಾನ್ಯವಾಗಿ ಸರ್ಕಾರ ತನಗೆ ಹಣಕಾಸಿನ ಸಂಪನ್ಮೂಲಗಳ ಅವಶ್ಯಕತೆ ಕಂಡು ಬಂದಾಗ ಈ ಬಾಂಡ್ಗಳನ್ನ ಬಿಡುಗಡೆ ಮಾಡುತ್ತದೆ. ಇವುಗಳನ್ನ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕರು ಕೊಂಡುಕೊಳ್ತಾರೆ. ಇಲ್ಲಿ ಸರ್ಕಾರಕ್ಕೆ ಹಣಕಾಸಿನ ಸಂಪನ್ಮೂಲಗಳು ಸಾಲ ಬೇಕಾದಾಗ ಮತ್ತು ಉದ್ಯಮ ಸಂಸ್ಥೆಗಳಿಗೆ ಸಾಲ ಬೇಕಾದಾಗ ಇಂತಹ ಬಾಂಡ್ಗಳನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ. ಈ ಬಿಡುಗಡೆ ಮಾಡಿರ್ತಕ್ಕಂಥ ಬಾಂಡ್ಗಳನ್ನ ಯಾರು ಕೊಂಡುಕೊಳ್ತಾರೆ? ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕರು ಕೊಂಡುಕೊಳ್ತಾರೆ. ಈ ಬಾಂಡಿನ ಬೆಲೆ ಕಡಿಮೆ ಇದ್ದಾಗ ಆಗ ಈ ಷೇರುಗಳನ್ನ ಕೊಂಡುಕೊಳ್ತಾರೆ, ಮತ್ತು ಈ ಷೇರಿನ ಬೆಲೆ ಹೆಚ್ಚಾದಾಗ ಇಂತಹ ಷೇರುಗಳನ್ನ ಅಥವಾ ಬಾಂಡ್ಗಳನ್ನ ಮಾರಾಟ ಮಾಡ್ತಾರೆ. ಈ ತರದ ವ್ಯವಹಾರವನ್ನು ನಾವು ಕರಿತೀವಿ ಸಟ್ಟ ವ್ಯಾಪಾರದ ಉದ್ದೇಶದ ಹಣ ಅಂತೇಳಿ ಕರಿತೀವಿ. ಇಲ್ಲಿ ಈ ಬಾಂಡ್ಗಳ ಬೆಲೆ ಯಾವಾಗಲೂ ಸಹ ಬಡ್ಡಿ ದರವನ್ನು ಅವಲಂಬಿಸುತ್ತದೆ. ಈ ಬಾಂಡ್ಗಳು ಅಂತಕ್ಕಂಥವು ಯಾವುದನ್ನು ಅವಲಂಬಿಸುತ್ತವೆ? ಬಡ್ಡಿ ದರಗಳನ್ನು ಅವಲಂಬಿಸುತ್ತವೆ. ಇಲ್ಲಿ ಬಾಂಡ್ಗಳ ಬೆಲೆಗೂ ಮತ್ತು ಬಡ್ಡಿಯ ದರಕ್ಕೂ ವಿಲೋಮ ಸಂಬಂಧ ಇರೋದನ್ನ ನಾವು ನೋಡ್ತೀವಿ. ಬಾಂಡ್ಗಳಿಗೂ ಮತ್ತು ಬಡ್ಡಿಯ ದರಕ್ಕೂ ವಿಲೋಮ ಸಂಬಂಧ ಇರುತ್ತದೆ. ಈಗ ಉದಾಹರಣೆಗೆ ಒಂದು ಬಾಂಡಿನ ನಾವು 100 ರೂಪಾಯಿ ತೊಡಗಿಸಿದ್ರೆ, ಒಂದು ಬಾಂಡಿನಲ್ಲಿ 100 ರೂಪಾಯಿನ ತೊಡಗಿಸಿದ್ರೆ ಅದು ಒಂದು ನಿರ್ದಿಷ್ಟ ಕಾಲಮಿತಿಯ ನಂತರ ಅದರ ಪ್ರತಿಫಲವಾಗಿ 120 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ. ಪ್ರತಿಫಲ ಎಷ್ಟು ಬರುತ್ತೆ? 2 ವರ್ಷದ ನಂತರ ಎಷ್ಟು ಬರುತ್ತೆ? 120 ರೂಪಾಯಿ ಬರುತ್ತೆ. 120 ರೂಪಾಯಿ ಬರುತ್ತೆ. ಒಂದು ಬಾಂಡಿನ ಮುಖ ಬೆಲೆ ಎಷ್ಟು? 100 ರೂಪಾಯಿ. ಅದರ ಒಂದು ವಾಗ್ದಾನ ಮುಗಿದಾಗ ನಮಗೆ ಬರ್ತಕ್ಕಂಥ ಆದಾಯದ ಪ್ರಮಾಣ ಎಷ್ಟು? 100 ರೂಪಾಯಿ. 120 ರೂಪಾಯಿ ಆದಾಯ ಬರುತ್ತೆ. ನಾವು ಒಂದು 100 ರೂಪಾಯಿ ಕೊಟ್ಟು ಬಾಂಡನ್ನ ಖರೀದಿ ಮಾಡಿದ್ರೆ 2 ವರ್ಷಗಳ ನಂತರ ಆ ಉದ್ಯಮ ಅಥವಾ ಸರ್ಕಾರ ಎಷ್ಟು ಕೊಡುತ್ತೆ? 120 ರೂಪಾಯಿ ಕೊಡುತ್ತೆ. ಹಾಗಾದ್ರೆ ಈ 120 ರೂಪಾಯಿ ಆದಾಯ ಗಳಿಸಬೇಕು ಅಂತ ಹೇಳಿದ್ರೆ ಆಗ ನಾವು ಬ್ಯಾಂಕಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ಡಿಪಾಸಿಟ್ ಮಾಡಬೇಕು? ಎಷ್ಟು ಪ್ರಮಾಣದ ಹಣವನ್ನು ನಾವು ಡಿಪಾಸಿಟ್ ಮಾಡಬೇಕಾಗುತ್ತದೆ? ಉದಾಹರಣೆಗೆ ಬಡ್ಡಿಯ ದರ 5 ರೂಪಾಯಿ ಇದೆ ಅಂತ ಹೇಳ್ತೀವಿ. ಬಡ್ಡಿಯ ದರ 5% ಇದೆ
ಅಂತ 5% ಇದೆ ಅಂತ ಹೇಳಿದಾಗ ಆಗ ನಾವು ಎಷ್ಟು ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತೆ? 108 ರೂಪಾಯಿ 84 ಪೈಸೆಯನ್ನ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಟರೆ ನಮಗೆ 2 ವರ್ಷಕ್ಕೆ 120 ರೂಪಾಯಿ ಬರುತ್ತೆ. ಅದೇ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ? 2 ವರ್ಷಕ್ಕೆ 120 ರೂಪಾಯಿ ಬರುತ್ತೆ. ಬಾಂಡಿನಲ್ಲಿ 100 ರೂಪಾಯಿ ಹೂಡಿಕೆ ಮಾಡಿದ್ರೆ 2 ವರ್ಷದ ನಂತರ 120 ರೂಪಾಯಿ ಬರುತ್ತೆ. ಅದೇ ಬ್ಯಾಂಕಿನಲ್ಲಿ ನಾವು 108 ರೂಪಾಯಿ ಹೂಡಿಕೆ ಮಾಡಿದ್ರೆ 2 ವರ್ಷದ ನಂತರ 120 ರೂಪಾಯಿ ದೊರೆಯುತ್ತೆ. ಹೀಗೆ ಜನರು ಬಾಂಡಿನ ಬೆಲೆ ಮತ್ತು ಬಡ್ಡಿಯ ದರ ಇವುಗಳನ್ನು ಹೋಲಿಕೆ ಮಾಡೋದ್ರ ಮೂಲಕ ಯಾವುದರಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದು ಅನ್ನೋದನ್ನ ಅವರು ವಹಿವಾಟವನ್ನು ನಡೆಸ್ತಾ ಇರ್ತಾರೆ. ಈ ತರದ ವಹಿವಾಟವನ್ನು ನಾವೆಂತ ಕರಿತೀವಿ? ಸಟ್ಟ ವ್ಯಾಪಾರ ಅಂತೇಳಿ ಕರಿತೀವಿ. ಇಲ್ಲಿ ಬ್ಯಾಂಕ್ಗಳಲ್ಲಿ ಬಡ್ಡಿಯ ದರ ಹೆಚ್ಚಾಗಿದ್ದಾಗ ಜನರು ಭವಿಷ್ಯದಲ್ಲಿ ಬ್ಯಾಂಕಿನ ಬಡ್ಡಿಯ ದರಗಳು ಕಡಿಮೆ ಆಗ್ತವೆ ಅಂತ ಹೇಳಿ ಆಗ ಏನ್ ಮಾಡಿದ್ರೆ ಬಾಂಡ್ಗಳಲ್ಲಿ ಹೆಚ್ಚಿಗೆ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಯಾವ ಸನ್ನಿವೇಶದಲ್ಲಿ ಬಡ್ಡಿಯ ದರಗಳು ಬ್ಯಾಂಕಿನ ಬಡ್ಡಿಯ ದರಗಳು ಹೆಚ್ಚಾಗಿದ್ದಾಗ ಭವಿಷ್ಯದಲ್ಲಿ ಬ್ಯಾಂಕಿನ ಬಡ್ಡಿಯ ದರಗಳು ಕಡಿಮೆ ಆಗ್ಬೋದು ಅಂತ ಹೇಳಿ ಜನ ಏನ್ ಮಾಡ್ತಾರೆ? ಬಾಂಡ್ಗಳಲ್ಲಿ ಹಣವನ್ನ ತೊಡಗಿಸ್ತಾರೆ. ಆಗ ಹಣದ ಬೇಡಿಕೆ ಅಂತಕ್ಕಂಥ ಸಟ್ಟ ವ್ಯಾಪಾರದ ಹಣದ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗ್ತದೆ. ಹೀಗೆ ಜನರು ಹಣಕ್ಕೆ ಬೇಡಿಕೆಯನ್ನ ಸಲ್ಲಿಸ್ತಾರೆ. ಹಣದ ಬೇಡಿಕೆ ಅಂದ್ರೇನು? ಹಣದ ಬೇಡಿಕೆಯ ಉದ್ದೇಶಗಳು ಯಾವುವು ಅಂತಕ್ಕಂಥದ್ದು. ಹಣದ ಬೇಡಿಕೆ ಅಂತ ಹೇಳಿದ್ರೆ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣವನ್ನ ಹಣದ ಬೇಡಿಕೆ ಅಂತ ಕರಿತೀವಿ. ಜನರು ಯಾಕೆ ತಮ್ಮ ಬಳಿ ಹಣವನ್ನು ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ 2 ಉದ್ದೇಶಗಳಿಗಾಗಿ ಹಣವನ್ನು ಇಟ್ಕೊಳ್ತಾರೆ. ಒಂದು ವ್ಯವಹಾರದ ಉದ್ದೇಶ, ಮತ್ತೊಂದು ಸಟ್ಟ ವ್ಯಾಪಾರದ ಉದ್ದೇಶಗಳಿಗಾಗಿ ಹಣವನ್ನ ಇಟ್ಕೊಳ್ತಾರೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಏನು? ಹಣದ ಬೇಡಿಕೆಯ ಉದ್ದೇಶಗಳು ಯಾವ್ಯಾವು ಅಂತ ಹೇಳಿ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಉತ್ತರ ಏನು? ಒಂದು ವ್ಯವಹಾರದ ಉದ್ದೇಶದ ಹಣದ ಬೇಡಿಕೆ, ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ. ನಂತರ 4 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಹಣದ ಬೇಡಿಕೆಯ ಉದ್ದೇಶಗಳನ್ನ ವಿವರಿಸಿರಿ ಅಂತ ಹೇಳಿ 4 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಇಷ್ಟು ಉತ್ತರವನ್ನು ಬರೀಬೇಕು. ಹಣದ ಬೇಡಿಕೆ ಅಂದ್ರೆ ಏನು? ಅದರ ಉದ್ದೇಶ ಮೊದಲನೇದು ವ್ಯವಹಾರದ ಉದ್ದೇಶ, ಸಟ್ಟ ವ್ಯಾಪಾರದ ಉದ್ದೇಶ, ಇವುಗಳಿಗೆ ವಿವರಣೆಯನ್ನ ಬರೀಬೇಕು.